ಚಳಿ ಸಿಕ್ಕಾಪಟ್ಟೆ ಚಳಿ ಐತಿ. 2 ದಿನ ಆಯಿತು. ನಿನ್ನೆ ಫುಲ್ ಡೇ ಚಳಿನೇ. ಫಾಗ್ ಕಾಣಿಸಲ್ಲ. ಫಾಗ್ ಅಲ್ಲಿ ನೋಡ್ರಿ, ದೂರದ ಮ್ಯಾಗಿಲ್ ಮಾತ್ರ ಕಾಣಿಸುತ್ತದಲ್ಲ ನಾನು ಅಲ್ಲೊಂಚೂರು ಹಂಗೆ ಕಾಣುತ್ತೆ ನೋಡ್ರಿ. ನಮಗಂತೂ ಇಲ್ಲಿ ಮುಂದೆ ಕಾಣಿಸ್ತೈತಿ ಅಲ್ಲ, ಬಟ್ ಕ್ಯಾಮ್ರಾದ ಸ್ವಲ್ಪ ಕ್ಲಿಯರ್ ಅಂತ ಅನಿಸುತ್ತೆ. ಚಳಿ ಕಾಲಿಡೋಕ್ಕಾಗ್ತಾ ಇಲ್ಲ. ಟೈಲ್ಸ್ ಮೇಲೆ ಕಾಲಿಟ್ರೆ ಕಾಲು ಜುಮ್ ಅಂತಿದ್ರು. ಹೆಂಗಿತ್ತು ಚಳಿ? ಹಾಂ ಹಾಂ ಪ್ರತಿದಿನ ಸ್ಕೂಲ್ಗೆ 9:30 ಹೋದ್ರೆ 6 ಫಾಗ್ ಇರುತ್ತೆ. ಇನ್ನು ಇವತ್ತು 8 ಗಂಟೆಗೆ ಅವಾಗ ಎಷ್ಟು ಫಾಗ್ ಇರುತ್ತೆ ಗೊತ್ತಾ? ಫುಲ್ ಫಾಗ್ ಬಿದ್ದೈತಿ. ಫುಲ್ ಚಳಿ ಐತೆ ನೋಡ್ರಿ. 2 ದಿನ ಆಯ್ತು. ನಿನ್ನೆ ಐತಲ್ರಿ ಮಧ್ಯಾಹ್ನದಾಗ. ಈಗ ಹೆಂಗೈತಿ ಹಿಂಗೆ ಆಗಿತ್ತು ನಾವು ಮಧ್ಯಾಹ್ನದಾಗ. ಈಗ ಹೆಂಗೆ ಇಲ್ಲಿ ಹಂಗೆ ಇಲ್ಲೆಲ್ಲ ಹೆಂಗೆ ಕಾಣಿಸುತ್ತಲ್ಲ ಈಗ, ಸೇಮ್ ಟು ಸೇಮ್ ಹಿಂಗೆ ಆಗಿತ್ತು ಮಧ್ಯಾಹ್ನದಾಗ ಇಲ್ಲೆಲ್ಲ. ಕ್ಯಾಮ್ರಾದ ನೋಡ್ರಿ, ಆ ತೆಂಗಿನ ಗಿಡದ ಮೇಲೆ ಎಲ್ಲ ಫುಲ್ ಫಾಗ್ ಐತಿ. ಈಗ ನಾವು ನೋಡಾಗ ಅದು ಈ ಮುಂದಕ್ಕೆ ತಳ್ಳುತ್ತೆ ಕ್ಯಾಮ್ರಾದಾಗ. ಹಾಂ, ಫುಲ್ ಚಳಿ ನಾವಂತರೂ ನಿನ್ನೆಯಿಂದ ಹೆಂಗೆ ಆಗ್ತೈತಂದ್ರೆ ನೋಡ್ರಿ, ನಾನು ಮಾತಾಡಿದ್ರೆ ನನ್ನ ಬಾಯಿಂದ ಹೊಗೆ ಹೆಂಗೆ ಬರ್ತೈತಿ, ಬಟ್ ವಿಡಿಯೋ ಗೊತ್ತಾಗಲ್ಲ. ಹಾಂ, ಬಾಯಿಂದ ಫಾಗ್ ಬರ್ತೈತಿ ನಾನು ಮಾತಾಡಿದ್ರೆ. ಸಿಕ್ಕಾಪಟ್ಟೆ ಚಳಿ. ಇಡ್ತಾನ ಬೆಚ್ಚಗೆ ಸಾಕು ಮಲ್ಕೊಂಡಿದ್ದಿ. ಈಗೆಲ್ಲ ಬಿಚ್ಚ ಆಚೆ ಬಂದಮೇಲೆ ನಿಂದ್ರಕ್ಕಾಗ್ತಾ ಇರಲಿಲ್ಲ, ಅಷ್ಟು ಚಳಿ ಐತಿ. ಕೆಲಸ ಮಾಡ್ಬೇಕು. ಈ ನೀರು ಮುಟ್ಟೋಕ್ಕೆ ಹೆದರಿಕೆ. ನೆಲ ಒರೆಸ್ಬೇಕು. ನೀರಂತೂ ಫುಲ್ ಐಸ್ ಕ್ಯೂಬ್ ಆದಂಗೆ ಯಾವ್ದಲ್ರಿ, ಐಸ್ ಕ್ರೀಮ್ ಐಸ್ ಹಿಡ್ದಂಗೆ ಆಗ್ತೈತೆ ನೀರು ಹಿಡಿದ್ರೆ. ಎಲ್ಲಿ ಬಿಸಿಲು ಒಂಚೂರು ಎಳಿ ಬಿಸಿಲು. ಈಗ ಅದು ಬಿದ್ದಿನೇ ಇಲ್ಲ ನನಗೆ, ಅಲ್ಲಿ ಕಾಣಿಸ್ತೈತೆ ಒಂಚೂರು. ಈ ಕಡೆ ಕರೆಕ್ಟಾಗಿ ಬೀಳ್ತಾ ಇಲ್ಲ ಅದನ್ನು. ಒಂದು ಕಸ ಗುಡಿಸ್ತಿದ್ದಾರೆ ನೈನಾ ಮೇಡಮ್ ಕಸ. ನಾವೀಗ ಒಳಗಡೆ ಅಡುಗೆ ತಿಂಡಿ ಏನು ಮಾಡ್ಲವ, ಏನಾರ ಒಂದು ಮಾಡ್ಬೇಕು ನೋಡ್ರಿ. ಪಟ ಅಂತೇಳಿ ಚಳಿಗೆ ಕೈಕಾಲೇ ಆಡಲ್ಲ, ಅಷ್ಟೊಂದು ಚಳಿ ಐತಿ. ಮುಚ್ಚಲೆ. ಹಾಂ ನೋಡಿರಿ ಇವಾಗ ಹೆಂಗೆ ಕಾಣಿಸುತ್ತೆ ನಾವು ಫಾಗಲ್ಲಿ. ಫುಲ್ ಹೊರಗಡೆ ಫುಲ್ ಮುಚ್ಕೊಂಡಂಗೆ ಹೆಂಗೆ ಕಾಣಿಸುತ್ತೆ. ಫುಲ್ ವೈಟ್ ನೈನಲ್ಲಿ ನಾನು ಮಾತಾಡಿದ್ರೆ ನನ್ನ ಬಾಯಿಂದ ಹೊಗೆ ಬರ್ತೈತಿ. ಇದು ಸ್ವಲ್ಪ ಮುಂದಿರೋದೆಲ್ಲ ಸ್ವಲ್ಪ ಕ್ಲಿಯರ್ ಮಾಡತ್ತೆ ನೈನ ಇದು ಕ್ಯಾಮ್ರಾ. ಈಗ ಮುಂದಕ್ಕೆ ಹೋದಂಗೆಲ್ಲ ಹೆಂಗೆ ಕ್ಲಿಯರ್ ಬರುತ್ತೆ ನೋಡ್ರಿ. ಹಂಗೆ ಮುಂದಕ್ಕೆ ಹೋದಂಗೆಲ್ಲ ಕ್ಲಿಯರ್ ಆಗುತ್ತೆ. ನನಗೆ ಚಳಿ ಅಂತೇಳಿ ಇಷ್ಟೆಲ್ಲ ಪ್ಯಾಕ್ ಆಗೀನಿ. ಚಳಿ ಹಿಡಿದ್ರೆ ನೀನು ಯಾಕೆ ಸ್ವೆಟ್ರ್ ಹಾಕೊಳ್ಳೋದ, ನನಗೆ ಅದು ವಿಚಿತ್ರ ಅನ್ನಿಸ್ತಾ ಇತ್ತು. ಹಾಂ, ಇಂಥ ಮತ್ತು ಈಗ ಯಾಕೆ ಬಾಗ್ಲ ಮುಚ್ಚು ಅಂತ ಹೇಳ್ತಿದ್ದೆ, ಕೈ ಹಿಂಗೆ ಗುಡಿಸ್ಕೊಂಡು ನಿಂತೀಯ ಚಳಿ ಆಗಲ್ಲ ಅಂದರೆ. ಒಂದು ಚೂರು ಎಷ್ಟು ಚಳಿ ಇರಲಿ ಒಟ್ಟು ಸ್ವೆಟ್ರ್ ಹಾಕೊಳ್ಳಲ್ಲ ಫ್ರೆಂಡ್ಸ್. ಇವ್ಳಿಗೆ ಏನು ಹೇಳೋಣ ನಂಗೆ ಅರ್ಥ ಆಗ್ತಾಯಿಲ್ಲ. ನಂಗೆ ಐತೆ ಚಳಿ ಅಂತ ಹೇಳ್ತಾಳೆ ಬಾಯಿ ಬಿಟ್ಟು, ಬಟ್ ಒಂಚೂರು ಸ್ವೆಟ್ರ್ ಹಾಕೊಳ್ಳಲ್ಲ. ಲೈಟ್ ಹಾಕೋ, ಕಾಣಿಸಲ್ಲ ಅದು ಬೆಳಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಬೆಳಗ್ಗೆಯಿಂದನೇ ವ್ಲಾಗು ಸ್ಟಾರ್ಟ್ ಆಗೈತಿ. ಇವಾಗ ತಿಂಡಿಗೆ ಪ್ರಿಪ್ರೇಷನ್ ನಡೆಸಿದ್ದೀವಿ. ಆವಾಗಲೇ ಕೇಳಿದೆ ನೋಡ್ರಿ ನಯನಂಗೆ ಏನು ತಿಂಡಿ ಮಾಡ್ಕೊಡೋಣ ಅಂತೇಳಿ. ನಯನ ಏನಾರ ಮಾಡು ಅಂತಂದ್ಲು. ಹಂಗಾಗಿ ಮನೇಲಿ ಸ್ವಲ್ಪ ಗೆಣಸು ಜಾಸ್ತಿ ಇತ್ತು. ನಮ್ಮ ಮನೆಯವರು 1 kg ತೊಗೊಂಬಂದುಬಿಟ್ಟಿದ್ರು. ಇಷ್ಟೊಂದು ಯಾಕ್ರಿ ತೊಗೊಂಬಂದಿರ ಅಂತ ಕೇಳಿದೆ ನಾನು. ಇಲ್ಲ ಚೆನ್ನಾಗಿತ್ತು ಮತ್ತು ರೇಟು ಕಮ್ಮಿ ಐತಿ ಅಂತಂತಂದರು. ಹಂಗಾಗಿ ತಂದಿರೋ 1 kg ಗೆಣಸನ್ನು ಹೆಂಗೆ ಖಾಲಿ ಮಾಡಬೇಕು, ಆಲ್ರೆಡಿ 2 ದಿನ ನಾವು ಬೇಯಿಸ್ಕೊಂಡು ತಿಂದಿದ್ದೀವಿ. ಮತ್ತೆ ಬೇಯಿಸ್ಕೊಂಡು ತಿನ್ನೋಕ್ಕೆ ಬೇಜಾರು. ಹಾಗಾಗಿ ಏನು ಮಾಡ್ಬೋದು, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಗೆಣಸು ಅಂತ ಹೇಳಿ ಹೊಸದು ಏನಾರು ಮಾಡೋಣ, ಖಾರವಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ನಾನು. ಆಮೇಲೆ ಇಲ್ಲ ಹೋಳಿಗೆ ಮಾಡಿಬಿಡೋಣ, ನಮ್ಮ ಸೈಡೆಲ್ಲ ಗೆಣಸಿನ ಹೋಳಿಗೆ ಮಾಡ್ತೀವಿ, ಅದನ್ನಾರ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದು ಸ್ವೀಟ್ ತಿನ್ನೋಕ್ಕೆ ಮತ್ತೆ ಬೇಜಾರು. ಹಾಗಾಗಿ ಬೇಡ, ಪರೋಟ ಮಾಡೋಣ
ಮಾಡೋಣ ಅಂತೇಳಿ ಫಿಕ್ಸ್ ಆಗಿದ್ದೀನಿ. ಇವತ್ತು 2 ರೀತಿಯಲ್ಲಿ ಪರೋಟನ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಗೋಧಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಡ್ರೈ ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ. ನಾನು ನೋಡ್ದಂಗೆ 2 ರೀತಿಲಿ ನೋಡ್ಕೊಂಡಿದ್ದೀನಿ. 2 ರೀತಿಲಿ ಯಾವ್ದು ಚೆನ್ನಾಗಿ ಬರುತ್ತೋ ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡ್ರಾಯ್ತು ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಈ ರೆಸಿಪಿನ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಅದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಗಾಯ್ಸ್, ಇವಾಗ ನಾನು ಬೇಯಿಸಿ ಇಟ್ಕೊಂಡಿರೋ ಗೆಣಸಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಪರೋಟ ಮಾಡೋಕ್ಕೆ ಬೇಕಲ್ಲ ಸ್ಟಫಿಂಗ್ ಒಳಗಡೆ, ಹಾಗಾಗಿ ಇದನ್ನು ಒಂದು ಏನು ನೀವು ಕೈಲೆಲ್ಲ ಮಾಡಿರಿ, ಇಲ್ಲ ಒಂದು ಸ್ಮ್ಯಾಶ್ ಮಾಡೋದಿರ್ತಲ್ಲ ಅದರಲ್ಲೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಸ್ಪೂನಲ್ಲಾದರೂ ಮಾಡ್ಬೋದು, ಇಲ್ಲ ಈ ಥರ ನಾವು ಬೇಳೆ ಕಡಿಯೋಕ್ಕೆಲ್ಲ ತೊಗೋತೀವಲ್ಲ ಅದರಲ್ಲಾದ್ರೂ ಸ್ಮ್ಯಾಶ್ ಮಾಡ್ಕೋಬೋದು. ಇಲ್ಲಿ ನಯನ ಸ್ಮ್ಯಾಶ್ ಮಾಡ್ತಿದ್ದಾಳೆ. ನಾನು ಮಾಡ್ತೀನಿ ಅಂತೇಳಿ ಬಂದ್ಲು ಮಧ್ಯಕ್ಕೆ. ಸರಿ ಅಂತೇಳಿ ಅವಳ ಕೈಗೆ ಕೊಟ್ಟಿದ್ದೀನಿ, ಮಾಡ್ತಿದ್ದಾಳೆ ಅವಳೇ. ನಾನಿಲ್ಲಿ ಒಂದು ಸ್ವಲ್ಪ ಗಟ್ಟಿಯಾಗಿ ಬೇಯಿಸ್ಕೊಂಡಿದ್ದು. ಕುಕ್ಕರ್ಗೆ ಹಾಕಿ 2 ವಿಸಿಲ್ ಕೂಗಿಸ್ಬಿಟ್ರೆ ಫುಲ್ಲು ಹೆಂಗಾಗುತ್ತಂತಂದರೆ ಸಕ್ಕ ಸ್ಮೂತ್ ಆಗ್ಬಿಡುತ್ತೆ ನೋಡ್ರಿ. ಹೊಟ್ಟೆ ಎಲ್ಲ ಒಡ್ಕೊಂಬಿಡುತ್ತೆ. ಆ ಗೆಣಸು ಹೊಟ್ಟೆ ಎಲ್ಲ ಒಡ್ಕೊಂತು ಅಂತಂದರೆ ಜಾಸ್ತಿ ತೆಳ್ಳಗಾಗುತ್ತೆ. ಸ್ಟಫಿಂಗ್ ಮಾಡೋಕ್ಕೆ ನೀಟಾಗಿ ಸರಿ ಹೋಗಲ್ಲ. ಅದು ಸ್ವಲ್ಪ ಗಟ್ಟಿನೇ ಇರಬೇಕು. ಈ ಆಲೂಗೆಡ್ಡೆ ಸ್ಟಫಿಂಗ್ ಎಲ್ಲ ಮಾಡ್ತೀವಲ್ಲ ಆ ರೀತಿಲಿ ಇರಬೇಕು. ಜಾಸ್ತಿ ಹಣ್ಣಾಗೆ ಬೇಯಿಸ್ಕೊಂಡ್ವಿ ಅಂತಂದ್ರೆ ಸ್ಟಫಿಂಗು ತೆಳ್ಳಗಾಗುತ್ತೆ. ಆವಾಗ ಪರೋಟ ಮಾಡ್ಬೇಕಾದ್ರೆ ಕಿತ್ಕೊಂಬಂದಂಗೆ ಆಗುತ್ತೆ. ಹಂಗಾಗಿ ಸ್ವಲ್ಪ ಗಟ್ಟಿನೇ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇದನ್ನೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಖಾರ 1 ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು, 1 ಸ್ಪೂನು ಸಾಲ್ಟ್, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಕೈಯಲ್ಲಾದರೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊರಿ, ಸ್ಪೂನಲ್ಲಾದರೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊರಿ. ನಿಮಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅದರಲ್ಲಿ ಮಿಕ್ಸ್ ಮಾಡಿರಿ. ನಾನು ಕೈಯಲ್ಲೇ ಕಂಫರ್ಟಬಲ್ ಅನಿಸುತ್ತೆ, ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಒಂದಕ್ಕೊಂದು ಅಂಟ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಫ್ರೆಂಡ್ಸ್. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು 2 ರೀತಿಯಲ್ಲಿ ಮಾಡೋದ್ರಿಂದ ಏನು ಮಾಡತ್ತೀನಿ ಅಂತಂದರೆ, ಇವಾಗ ಒಂದು 2 ಉಂಡೆ ಮಾಡಿ ಎತ್ತಿಟ್ಕೊತೀನಿ ಸೈಡಿಗೆ. ಅಂದರೆ ಮಾಮೂಲಿ ಇದ್ರದ್ದು ಪರೋಟ ಮಾಡ್ತೀವಲ್ಲ, ಯಾವುದು ಆಲೂಗೆಡ್ಡೆ ಪರೋಟ ಮಾಡ್ತೀವಲ್ಲ ಆ ರೀತಿಯಲ್ಲಿ ಮಾಡೋಕ್ಕೆ ಒಂದು ಸ್ವಲ್ಪ ಏನೈತಿ ಇದಕ್ಕೆ ಮಾಡ್ಕೊತೀನಿ ನೋಡಿರಿ. ಒಂದು ಅರ್ಧದಷ್ಟು ಮಾಮೂಲಿ ಹಿಟ್ಟನ್ನೇ ಇದಕ್ಕೆ ಹಾಕಿ ಕಲಿಸ್ಬಿಟ್ಟು ಅದೊಂದು ರೀತಿ ಪರೋಟನ ಅದನ್ನು ಮಾಡಿ ನೋಡೋಣ ಅಂಥೇಳಿ 2 ರೀತಿಯಲ್ಲೂ ಮಾಡಿ ನೋಡ್ತೀನಿ. ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದನ್ನು ಇನ್ನೊಂದು ಸತಿ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ನನಗೆ ಇಷ್ಟ ಆಯಿತು ಅಂದರೆ ಅವಾಗವಾಗ ಯಾವಾಗಾರ ಮಾಡ್ಕೊಂಡು ತಿನ್ನೋಕೆ, ಪದೇ ಒಂದೇ ತಿಂಡಿ ತಿಂದು ಬೇಜಾರಾಗಿರುತ್ತಲ್ಲ ಅಂಥವ್ರಿಗೆ. ಅದ್ರಾಗ ಲಂಚ್ ಬಾಕ್ಸಿಗಂತೂ ನಂಗೆ ವೆರೈಟಿ ಕೇಳ್ತಿರ್ತಾಳೆ. ಇವತ್ತು ಮನೇಲಿದ್ದಂಗೆ ಮಾಡ್ತಿದ್ಯಲ್ಲ, ಮತ್ತೆ ಟೈಮ್ ಸಿಗೋದೇ ಯಾವಾಗಲ್ಲ, ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಇವಾಗ ಸಾಕು. ಇದು 4 ಪರೋಟನ ಮಾಮೂಲಿ ಆಲೂಗೆಡ್ಡೆ ಪರೋಟ ಥರ ಮಾಡೋಣ. ಇದಕ್ಕೆ ಇವಾಗ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೇನೆ ನಾನು ಗೋಧಿ ಹಿಟ್ಟು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು 1 ಕಪ್ನಷ್ಟು ಆದರೆ ಸಾಕಾಗುತ್ತೆ. 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಸೇರಿಸಿ ನೀರು ಹಾಕಿ ಕಲಿಸ್ಕೊತೀನಿ. ನೀರು ಕೊಡೋಣ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊ. ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತೀನಿ ಇದನ್ನು. ಫ್ರೆಂಡ್ಸ್, ಇವಾಗ ಇದು ಗೋಧಿ ಹಿಟ್ಟು ಹಾಕಿದ ಮೇಲೆ ನಿಮ್ಗೆ ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಖಾರ ಉಪ್ಪು ಆ್ಯಡ್ ಮಾಡಿಕೊಡ್ರಿ. ನನಗೇನೋ ಹಿಟ್ಟು ಮಿಕ್ಸ್ ಆಗುತ್ತಲ್ಲ, ಹಾಗಾಗಿ ಸ್ವಲ್ಪ ಬೇಕು ಅಂತ ಅನಿಸುತ್ತೆ. ಬಟ್ ನಾನೇನು ಹಾಕಿಲ್ಲ. ನಿಮಗೆ ಬೇಕಂದ್ರೆ ಅಂದರೆ ಚಟ್ನಿ ಗಿಟ್ನಿ ಏನು ಬೇಡ, ಬರೀ ಹೀಗೆ ತಿನ್ಕೊತೀವಿ ಅಂತಂದರೆ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊರಿ. ನಾನು ನೋಡೋಣ ಇಷ್ಟ ಇದು ಮಾಡ್ತೀನಿ. ಗಟ್ಟಿ ಅಂತ ಅನಿಸುತ್ತೆ, ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊತೀನಿ. ಮಾಡಿ ಒಂದು ಸ್ವಲ್ಪ ಹೊತ್ತು ಇದನ್ನು ಒಂದು 5-10 ನಿಮಿಷ ರೆಸ್ಟ್ ಮಾಡೋಕೆ ಬಿಟ್ಟು ಆಮೇಲೆ ಮಾಡೋಣಂತ ಚಪಾತಿನ. ನೋಡೋಣ ಹೆಂಗೆ ಬರ್ತವೆ ಅಂತೇಳಿ. ಈಗ ಆಲ್ರೆಡಿ ಅಲ್ಲಿ ತೋರಿಸ್ತೀನಿ. ಈಗೇನು ಅದನ್ನು ಮಾಡಿವಲ್ಲ ಆ ಪರೋಟನ ಅದನ್ನು ಟ್ರೈ ಮಾಡೋಣಂತ. ಫ್ರೆಂಡ್ಸ್, ಇವಾಗ ಅದನ್ನು ಹಿಟ್ಟು ನೆನೆಯಕ್ಕೆ ಇಟ್ಟಿದ್ದೀನಿ. ಅದು ನೆನೆ ಅಷ್ಟೊತ್ತಿಗೆ ಹಾಗೆ ಬಟ್ಟೆನೋ ಆಗಿದ್ದರೆ ಒಣಗಾಕೊಂಡ್ಬಿಡಮ್ಮ, ಬಿಸಿಲು ಬಿದ್ದೈತಿ. ಮತ್ತು ಇನ್ನೊಂದು ಬ್ಯಾಚ್ ಐತೆ ನೋಡ್ರಿ ಈ ಸದ್ದ, ಇದನ್ನು ಒಣಗಕ್ಕೆ ಬಿಡ್ತೀನಿ. ನೋಡ್ರಿ, ಈ ವಾರ ತೊಳೆದಿರಲಿಲ್ಲ ಮೊನ್ನೆ ನಾನು, ಹಾಗಾಗಿ 2 ದಿನದ ಬಟ್ಟೆ. ವಾರಕ್ಕೆ 2 ಸತಿ ಹಾಕೊತೀನಿ ನಾನು. ಒಂದು ಸತಿ ಹಾಕಿರಲಿಲ್ಲ ಅಂತಂದ್ರೆ ವಾರದಲ್ಲಿ ಏನಂತೀರ ಭಾನುವಾರ ದಿವಸ 2 ಸತಿ ಹಾಕೊಂಡ್ಬಿಡ್ತೀನಿ. ಇವಾಗ ಬರೋಬ್ಬರಿ ಆಗುತ್ತೆ. ಜಾಸ್ತಿನೇ ಬಟ್ಟೆ ಒಂಚೂರು
ಬೇಕಾಗುತ್ತಾ ಹುಡ್ಕಾಡ್ಕೊಂಡ್ಬರ್ತೀನಿ. ಎಕ್ಸ್ಟ್ರಾ ಇರ್ತಾವೆ ನೋಡ್ರಿ ಟವಲ್ಲು ಅಂತಾವ್ ಇರ್ತಾವಲ್ಲ, ಹಂಗಿದ್ದಾಗ ಈ ಟೈಮಲ್ಲಿ ಇನ್ನೂ ಬೇಕಾಗುತ್ತೆ. ಅರ್ಧ ಹಾಕಿದ್ದೀನಿ, ಇನ್ನೊಂದು ಸೆಟ್ ಅಥವಾ 2 ಸೆಟ್ ಹಾಕೋಬೋದು. ಅದಕ್ಕೆ ಇನ್ನೂ ಸ್ವಲ್ಪ ಹುಡ್ಕಾಡ್ಕೊಂಡ್ಬರ್ತೀನಿ. ನಮ್ಮ ಮನೆಯವ್ರು ಯಾವ ಇರ್ತಾವೆ ಇಲ್ಲಿ ಹ್ಯಾಂಗರ್ಗೆ ಹಾಕಿ ಬಿಟ್ಟಿರ್ತಾರೆ. ನಾನು ಯೂನಿಫಾರ್ಮ್ ಆಗ್ದಾ? ಫ್ರೆಂಡ್ಸ್ ಎಲ್ಲ ಹುಡುಕಿಡಿದ್ರು ಇವು 3 ಸಿಕ್ಕು. ಇನ್ನೇ ಮಾಡೋಕ್ಕಾಗುತ್ತೆ, ಸಾಕು. ಇಷ್ಟೇ ಹಾಕಿರ್ತೀನಿ. ಹಾಕಿ ಇದನ್ನು ಸ್ಟಾರ್ಟ್ ಮಾಡಿ ಹೋಗಿ ಬಟ್ಟೆ ಒಣಗಕ್ಕೆ ಬಂದೆ ಅಂತಂದ್ರೆ ಸರಿ ಹೋಗುತ್ತಾ. ತಿಂಡಿ ಮಾಡಿ ತಿಂಡಿ ತಿನ್ಬೇಕು. ಅದೇ ಹಿಟ್ಟು ನೆನೆ ಇಟ್ಟು ನೋಡ್ರಿ, ಅದು ಸ್ವಲ್ಪ ನೆನಿತೈತಿ. ನಂದು ಬಟ್ಟೆ ಒಣಗಾಕೋದು ಮುಗಿತೈತಿ. ಸ್ವಲ್ಪ ಪೌಡ್ರಿಗೆ ಹಾಕಿರ್ಬೇಕಾಗಿತ್ತು, ಸ್ವಲ್ಪ ಪೌಡ್ರಿಗೆ ಹಾಕಿ ಕ್ಲೀನ್ ಆಗ್ತಿದ್ದು, ಬಟ್ ಟೈಮ್ ಇಲ್ಲ ನನಗೆ ಸಾಕಿಲ್ಲ. ಹಾಗಾಗಿ ಲಿಕ್ವಿಡ್ನ ಖಾಲಿ ಆಯಿತು. ನಲ್ಲಿ ಹಂಗೆ ಬಿಟ್ಟು ಇದಿಷ್ಟು ಬಟ್ಟೆ ಒಣಗಾಕಿ ನಾವು ನಾಷ್ಟ ಮಾಡ್ಕೊಂಡು ತಿನ್ನೋಷ್ಟೊತ್ತಿಗೆ ಇವು ಆಗ್ತವು. ಇವು ಒಣಗಾಕಿ ಬಂದೆ ಅಂದ್ರೆ ಮುಗೀತು. ಇವಾಗ ಪೂರ್ತಿ ಗೊಬ್ಬರ ಫ್ರೆಂಡ್ಸ್ ಬರ್ರಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪಟ ಪಟ ಅಂತ ಮಾಡಿಬಿಡಮ್ಮ. ಫಸ್ಟ್ ನಾನಿಲ್ಲಿ ಇದ್ದು ಹೂರ್ಣ ಏನು ತೆಗೆದಿಟ್ಕೊಂಡಿದ್ನಲ್ಲ ಆ ಹೋಳಿಗೆನ ಮಾಡ್ಕೊತೀನಿ. ಹೋಳಿಗೆ ಏನಾಕತ್ತೀನಿ ನೋಡ್ರಿ, ನಾನು ಪರೋಟ ಕೈಗೆ ಎಣ್ಣೆ ಹಚ್ಕೊಂಡು ಹೋಳಿಗೆ ಹೆಂಗೆ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಮಾಡಾಕತ್ತೀನಿ ನಾನು. ಒಂದಿಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಇದ್ರದ್ದು ಹೂರ್ಣ ಮಾಡಿ ಇಟ್ಕೊಂಡಿದ್ವಲ್ಲ ಗೆಣಸಿಂದು, ಅದನ್ನು ಇದ್ರೊಳಗೆ ಇಟ್ಟು ಈ ಥರ ಹಿಂಗೆ ಸ್ಟಫಿಂಗ್ ಮಾಡ್ಕೊತೀನಿ. ಹಿಟ್ಟು ಜಾಸ್ತಿ ಅನ್ಸುತ್ತೆ ನೋಡ್ರಿ ನನಗೆ, ಹಂಗಾಗಿ ಎಕ್ಸ್ಟ್ರಾ ಬಂದಿರೋದನ್ನು ಹಿಂಗೆ ಮುಂದ್ಗಡೆ ಮಾಡಿ ತೆಕ್ಕೊಂಡ್ಬಿಡ್ತೀನಿ. ಇದನ್ನು ಈಗ ಇದನ್ನ ಪರೋಟನ ನೀವು ಎಣ್ಣೆ ಹಚ್ಕೊಳ್ಬೇಕಾದ್ರೂ ಮಾಡ್ಬೋದು, ಹಿಟ್ಟು ಹಚ್ಕೊಬೇಕಾದ್ರೂ ಮಾಡ್ಬೋದು. ನಾನು ಎಣ್ಣೆ ಹಚ್ಕೊಂಡೇ ಮಾಡ್ತಾ ಇದ್ದೀನಿ. ನಂಗೆ ಹಿಟ್ಟು ಹಚ್ಕೊಂಡು ಅಷ್ಟು ಚೆನ್ನಾಗಂತ ಅನಿಸಲ್ಲ, ಹಂಗಾಗಿ ಒಂದು ಸ್ವಲ್ಪ ಇದಕ್ಕೆ ಶೀಟಿಗೂ ಒಂಚೂರು ಹೋಳಿಗೆ ಶೀಟಿಗೆ ಎಣ್ಣೆ ಹಚ್ಕೊತೀನಿ. ಹಂಚನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಹಾಗೆ ಇದಕ್ಕೊಂದು ಚೂರು ಮೇಲೆ ಹಚ್ಕೊಂಡು ತಟ್ಕೊಂತಿದ್ರು ತಟ್ಕೋಬೋದು. ನಾನಿಲ್ಲಿ ಅರಿತೀನಿ ನೋಡ್ರಿ, ಹೋಳಿಗೆ ಹೆಂಗೆ ಅರಿತೀವಲ್ಲ ಆ ರೀತಿ ಅರಿತೀನಿ. ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್, ನಿಜವಾಗ್ಲೂ ಸೂಪರ್. ಮಾಡೋಕ್ಕಂದ್ರೆ ಚೆನ್ನಾಗಿ ಬರ್ತವೆ, ಏನು ಕಿತ್ಕೊತಾ ಇಲ್ಲ. ಹೋಳಿಗೆ ಮಾಡ್ದಂಗೆ ಸೇಮ್. ನೋಡ್ರಿ, ಕಿತ್ಕೊಳ್ಳೋದು ಎಲ್ಲಿನ ಏನನ್ನು. ಹಂಚಿಗೆ ಒಂಚೂರು ಫಸ್ಟ್ ಸತಿ ಮಾಡೋದ್ರಿಂದ ಸ್ವಲ್ಪ ಎಣ್ಣೆನ ಹಚ್ಕೊತೀನಿ. ಹಂಚು ಬಿಸಿ ಆಗೈತಿ. ಕಾಣಿಸುತ್ತಾ ಇಲ್ವಾ ನಿಮಗೆ ಕ್ಲಿಯರಾಗಿ? ಇವಾಗ ಇದೇ ರೀತಿನೇ ಇನ್ನೊಂದನ್ನು ಮಾಡ್ಕೋತೀನಿ. ಚೆನ್ನಾಗಿ ಬಂದು ನೋಡ್ರಿ, ಸೇಮ್ ಹೋಳಿಗೆ ಥರನೇ ಬಂತು. ಹೋಳಿಗೆ ಹೆಂಗೆ ಮಾಡ್ತೀವಲ್ಲ ಸೇಮ್ ಅದೇ ರೀತಿನೇ ಅನಿಸ್ತು ನನಗೆ. ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತೇಳಿ. ಈ ಸತಿ ಗೋಧಿ ಹಿಟ್ಟು ಚೆನ್ನಾಗಿತ್ತು ನೋಡ್ರಿ. ನಾನು ಊರಿಂದ ಮೊನ್ನೆ ಬರ್ಬೇಕಾದ್ರೆ ಗೋಧಿ ತೊಗೊಂಬಂದು ಮಿಲ್ ಮಾಡಿಸ್ಕೊಂಬಂದಿರೋದು. ಹಿಟ್ಟು ಮಾತ್ರ ಸೂಪರ್ ಆಗೈತೆ. ನಾನು ಹೆಂಗಾಗುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿ ಬಂದಿತ್ತು. ಹಿಟ್ಟು ಮಾತ್ರ ಮಸ್ತಾಗೈತಿ. ಹೋಳ್ಗಿಗೆ ಅಂತಲೇ ತೊಗೊಂಬಂದೆ ನಾನು.
ಅಂಗಡಿಲಿ ಹೇಳಿ ತೊಗೊಂಬಂದಿ ನೋಡ್ರಿ, ಹೋಳ್ಗೆ ಮಾಡೋಕೆ ಬೇಕು, ಹೋಳ್ಗೆ ಮಾಡೋಂಥ ಗೋಧಿ ಕೊಡ್ರಿ ಅಂತಂದೆ. ಸರಿ ಅಂಥೇಳಿ ಅವ್ರು ಕೊಟ್ಟಿದ್ದಾರೆ. ಚೆನ್ನಾಗಿದ್ದಾವೆ. 42 ರೂಪಾಯಿನ 48 ರೂಪಾಯಿನ kg, ಪಕ್ಕ ನೆನಪಿಲ್ಲ. ನಮ್ಮ ಮನೆಯವ್ರನ್ನ ಕೇಳಿ ಹೇಳ್ತೀನಂತ. ಹಿಟ್ಟು ಮಸ್ತ್ ಐತೆ ನೋಡ್ರಿ, ಸೂಪರ್. ಮಾಡಕ್ಕೆ ಮಾತ್ರ ಚೆನ್ನಾಗಿ ಬರ್ತಿದ್ದವು, ತಿನ್ನಕ್ಕೆ ಹೆಂಗಿರ್ತಾವೆ ಗೊತ್ತಿಲ್ಲ. ನೋಡೋಣ. ಎಲ್ಲಿ ಒಂಚೂರು ಕಿತ್ಕೊಂತಿಲ್ಲ. ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು. ಈಗ ತೆಳ್ಳಗಾದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ದಪ್ಪ ದಪ್ಪಗೆ ಇರಬೇಕು, ಅಂದ್ರೆ ಚಂದ ನೋಡ್ರಿ ಪರೋಟ ಎಲ್ಲ. ನೀವು ಎಷ್ಟು ಬೇಕಾದಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ದಪ್ಪ ಇದ್ರೆ ಮೀಡಿಯಮ್ಮು ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ನಾನು. ತೀರ ದಪ್ಪನಲ್ಲ, ತೀರ ತೆಳ್ಳಗೂ ಅಲ್ಲ. ಚೆನ್ನಾಗಂತ ಅನಿಸ್ತದೆ ನೋಡಿ. ತಿಂದಾದ್ಮೇಲೆ ನೈನ ಟೇಸ್ಟ್ ಹೇಳ್ತಾವಲ್ಲ ಅವಾಗೆ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಬರೀ ಆಲೂಗೆಡ್ಡೆ ಪರೋಟನೇ ಮಾಡ್ಕೊತಿದ್ದೆ ಜಾಸ್ತಿ ಮಾಡಿದಾಗೆಲ್ಲ. ಅಯ್ಯೋ ಬಿತ್ತು. ತಟ್ಟೆಗೆ ಹಾಕಿ ತೋರಿಸ್ತಿದ್ದೆ. ಸೆಕೆಂಡ್ ಟೈಮ್ ಏನು ಎಣ್ಣೆ ಬೇಕಾಗಲ್ಲ ನೋಡ್ರಿ. ಇಷ್ಟ ಆಯ್ತು ಹಚ್ಕೋಬೋದು, ಇಲ್ಲಾಂದ್ರೆ ಬಿಡು. ಈಗ ಇದೇ ರೀತಿನೇ ಇವೊಂದೆರಡು ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಆ ಪರೋಟ ಮಾಡೋದನ್ನ ತೋರಿಸ್ತೀನಿ ನಿಮಗೆ ಹೆಂಗಂತೇಳಿ. ಫ್ರೆಂಡ್ಸ್, ಇವಾಗ ಇವ್ಕರು ಮಾಡತ್ತೀನಿ ನೋಡ್ರಿ. ಸ್ಟಫಿಂಗ್ ಒಂದು 4 ಮಾಡ್ಕೊಂಡಿದ್ದೆ. ಅವು ಕೆಳಗಡೆ ಇದಾವು ಸ್ಟಫಿಂಗ್ ಮಾಡಿರೋವು. ಒಳಗಡೆ ಇಟ್ಟು ಮಾಡಿರೋಂಥವು 4 ಮಾಡಿದ. ಇವು ಇದು ಮಾಮೂಲಿ ಇಟ್ಟು ಕೆಳಗಡೆ ಕಲಿಸಿದ್ನಲ್ಲ, ಸೊ ಒತ್ತಿಬಿಡ್ತು ನಾವು. ಇದು ಗೊತ್ತಿಲ್ಲ. ಚಂದ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಕೊರಿ, ಚೆನ್ನಾಗಿರುತ್ತೆ. ನಾನು ಇಲ್ಲೇ ಹಾಕಿದ್ದೀನಲ್ಲ ಅಂತೇಳಿ ಮತ್ತೇನು ಎಣ್ಣೆ ಹಾಕ್ತಾ ಇಲ್ಲ. ತೆಳ್ಳು ಬೇಕಂದ್ರೆ ತೆಳ್ಳಗನ್ನು ಮಾಡ್ಕೋಬೋದು, ದಪ್ಪು ಬೇಕಂದ್ರೆ ದಪ್ಪನೂ ಮಾಡ್ಕೋಬೋದು. ನಾನು ಮಾಮೂಲಿ ಚಪಾತಿ ಥರ ಸರಿ ನೋಡಂತ ಒಂದೇ ನಿಮಿಷ. ಮಾಮೂಲಿ ಚಪಾತಿ ಥರ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ವಿಡಿಯೋ ಮಾಡಿ ಕೊಟ್ಬಿಟ್ಟು ಮತ್ತೆ ಟೇಸ್ಟ್ ಮಾಡಬೇಡ ಅನ್ನೋಲ್ಲ. ವಿಡಿಯೋ ಮಾಡ್ತೀನಿ, ಟೇಸ್ಟ್ ಮಾಡ್ತೀನಿ, ಟೇಸ್ಟ್ ಹೇಳ್ಬೇಕಲ್ಲ. ಹಂಗೆ ಮಾಡ್ತಾ ಮಾಡಬೇಕಿದ್ರು. ಫ್ರೆಂಡ್ಸ್, ಇಲ್ಲಿ ನೋಡ್ರಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಇದಕ್ಕೇ ಒಂಚೂರು ಎಣ್ಣೆ ಹಚ್ಚಿ ಇಲ್ಲೇ ಎಣ್ಣೆ ಹಚ್ಚಿನೇ ಲಟ್ಟಿಸ್ತಾ ಇದ್ದೀನಿ ಚಪಾತಿನ. ನೀವು ಬೇಕಾದ್ರೆ ಹಿಟ್ಟು ಹಚ್ಚಿ ಲಟ್ಟಿಸಿ ಮೇಲೆ ಎಣ್ಣೆ ಹಾಕೊತಿದ್ರು ಹಂಗೂ ಮಾಡ್ಬೋದು. ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ, ಇದನ್ನೇ ಮಾಡ್ತಾ ಇದ್ದೀನಿ. ತಿನ್ನು ಹೆಂಗೆ ಯಾವ ಟೇಸ್ಟ್, ಅದನ್ನ ತಿಂದು ನೋಡು, ಇದನ್ನ ತಿಂದು ನೋಡು ಹೆಂಗೆ ಅಂತ ಹೇಳಿ ಟೇಸ್ಟ್. ಇವು ಯಾಕೆ ಕಲರ್ ಚೇಂಜ್ ಆಗ್ಯಾವ? ಅಷ್ಟು ಪುಡಿ ಹಾಕಿದ್ವಲ್ಲ ಅದಕ್ಕೆ ಅದು ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿವಲ್ಲ ಅದಕ್ಕೆ ಕಲರ್ ಚೇಂಜ್ ಆಗ್ಯಾವ ಅನ್ಸುತ್ತೆ. ಹೆಂಗೆ ಬಂದಿದ್ದು ಗೊತ್ತಾ? ಪೊಟ್ಯಾಟೊ ಚಿಪ್ಸ್ ಬರುತ್ತಲ್ಲ ತೆಳ್ಳಗೆ, ಆ ಚಿಪ್ಸ್ನೇ ಸ್ವೀಟ್ ಮಸಾಲ ಹಾಕ್ಬಿಟ್ಟು ಬಿಸ್ಕೆಟ್ ಥರ ಹಾಕಿಟ್ಟಿರ್ತಾರಲ್ಲ ಕವರಲ್ಲಿ, ಆ ಟೇಸ್ಟ್ ಬರ್ತೈತೆ ನಮಗೆ. ಅದನ್ನ ತಿಂದು ನೋಡು, ಸ್ಟಫಿಂಗ್ ತಿಂದು ನೋಡು ಒಂದ್ಸತಿ. ಚೆನ್ನಾಯ್ತು. ಯಾವುದೋ ಇದು ಈ ಚಪಾತಿ ಚೆನ್ನಾಗಿತ್ತಾ? ಇದು ನೋಡಿ ಹರ್ಕೊಂಡು ನನಗೆ ತಕ್ಕೊಳ್ಳ ತೆಗೆದುಕೊಳ್ತೀನಿ ನೀನು. ಇದಾಗುತ್ತೆ ಬಿಸಿ ಇರೋದು. ಕಾಣಿಸೋದಿಲ್ಲ ಕರೆಕ್ಟಾಗಿ, ವಿಡಿಯೋ ಕರೆಕ್ಟಾಗಿ ಮಾಡಿ. 2 ಲೇಯರು ಇಲ್ಲ ಅಂದ್ರೆ ನಾನು ಮಾಡ್ಕೊಡ್ತೀನಿ ತಮ್ಮ ಇಲ್ಲಿ ವಿಡಿಯೋ. ಅಮ್ಮ ಆಗುತ್ತೆ, ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ, ಅದು ಮಾಡಿರಿ. ಅಲ್ಲ ಇದನ್ನು ಮಾಡ್ತೀನಿ. ಅಮ್ಮ ನೋಡಿ ಹೆಂಗೆ ಬಂದೈತಿ, ಚೆನ್ನಾಗಿ ಬಂದೈತೆ. ತೋರಿಸ್ಬಿಟ್ಟು ತಿಂದು ಟೇಸ್ಟ್ ನೋಡಿ ಹೇಳ್ತೀನಿ. ಎರಡು ಸಕ್ಕದ ಬಂದವೆ. ಯಾವ ಚೆನ್ನಾಗಿ ಅನಿಸ್ತು ನಿನಗೆ? ಯಾವ ಟೇಸ್ಟ್ ಅನಿಸ್ತು? ನಿನಗೆ ಯಾವ ಟೇಸ್ಟ್ ಅನಿಸ್ತು? ನಂಗೆ ಎರಡೂ ಇಷ್ಟ. ಅದು ಎರಡು ಇಷ್ಟ ಅಂದ್ರೆ ಇದಕ್ಕೂ ಏನು ಡಿಫ್ರೆನ್ಸ್ ಐತಿ? ಈ ಚಪಾತಿಗೂ ಏನು ಡಿಫ್ರೆನ್ಸ್ ಐತಿ? ಇದು ಸ್ವಲ್ಪ ಕ್ರಿಸ್ಪ್ನೆಸ್ ಬರಲ್ಲ. ಅದೇ ಮೆತ್ತ ಹೋಳಿಗೆ ಥರ ಫೀಲ್ ಆಗುತ್ತೆ. ಅದು ಕ್ರಿಸ್ಪ್ನೆಸ್ ಬರುತ್ತೆ. ಸೂಪರ್, ಚೆನ್ನಾಗಿದಾವ. ಹಂಗೆ ತಿನ್ಬೋದಾ? ಇಲ್ಲ
ಇಲ್ಲ ಏನು ಹಚ್ಕೊಂಡು ತಿನ್ಬೇಕು ಜೊತೆಲಿ. ನಾನು ತಿನ್ಬೇಕು ಅಂದ್ರೆ ಹಂಗೆ ತಿನ್ಬೋದು, ನೀವು ತಿನ್ಬೇಕು ಅಂದ್ರೆ ಏನಾರು ಹಚ್ಕೊಂಡು ತಿನ್ಬೇಕು. ಏನಾರ ಮಾಡ್ಬೋದು ನೋಡ್ರಿ, ಮೊಸರು ಜೊತೆಲೂ ತಿನ್ಬೋದು. ಮೊಸರು ಜೊತೆ ಸಾಕಾಗಿದೆ. ಮಾಮೂಲಿ ಚಟ್ನಿ, ಟೊಮೊಟೊ ಕೆಚಪ್ಪು ಅಂಥದ್ರ ಜೊತೆ ಎಲ್ಲ ತಿನ್ಬೋದು. ಚೆನ್ನಾಗಿದಾವ ಅಂತ ನಾನು ಟೇಸ್ಟ್ ಮಾಡಿಲ್ಲ ನೋಡ್ರಿ. ಆಯ್ತು ಮುಗೀತು, ಕಲಸ ಆಯ್ತಿದ್ದು ಅಂತ ಲಾಸ್ಟಲ್ಲಿ ಇರೋದು. ಇನ್ನು ಮಾಮೂಲಿ ಸಪ್ರೇಟ್ ಪರೋಟ ಈಗ ಇರ್ತದೆ ಸಪ್ರೇಟ್. ಅದೇ ಚಪಾತಿ ಬರೀ ಚಪಾತಿ ಮಾಡ್ಬೇಕಾ? ಅವಳಿಗೆ ಹೋಟ್ಲಲ್ಲಿ ಸಿಗುತ್ತಲ್ಲ ಆ ಥರ ಪರೋಟ ಮಾಡ್ಕೊಡ್ಬೇಕಂತೆ. ಫುಲ್ ಲೇಯರ್ ಬರುತ್ತಲ್ಲ ಆ ಥರ ಪರೋಟ ಮಾಡ್ಬೇಕಂತೆ. ಹೇಳ್ತಾ ಇದ್ದೀನಿ, ಅದು ಎಣ್ಣೆ ಜಾಸ್ತಿನ ಏನೋ. ಮೊನ್ನೆ ಶೇಂಗಾ ಹೋಳಿಗೆ ಮಾಡಿದಾಗ ಮಾಡಿದ್ರಲ್ಲ ಒಂದೆರಡು ಆ ಥರದ್ದು. ಅದೇ ಅದು ಇದು ಮೈದಾ ಹಿಟ್ಟು ಮಿಕ್ಕಿತ್ತಲ್ಲ, ಮತ್ತು ಅದು ಇದ್ರದ್ದು ಎಣ್ಣೆ ಇತ್ತು ಎಷ್ಟೊಂದು. ಏನು ಶೇಂಗಾದು ಹೋಳಿಗೆ ಮಾಡಿದ್ನಲ್ಲ ಅದ್ರದ್ದು ಉಂಡೆ ಕಟ್ಬೇಕಾಗ ಎಣ್ಣೆ ಬಂದಿರಲಿಲ್ಲ. ಆ ಎಣ್ಣೆ ಎಷ್ಟೊಂದು ಇತ್ತು, ಆ ತಟ್ಟೆಗೆಲ್ಲ ಹತ್ತಿತ್ತು. ಹಂಗೆ ಆ ತಟ್ಟೆಗೆ ಹತ್ತಿರೋದನ್ನೇ ತೆಗೆದ್ಬಿಟ್ಟು ಯಾಕೆ ವೇಸ್ಟ್ ಮಾಡೋದಂತೇಳಿ ಪರೋಟ ಮಾಡಿದ್ದು ನೋಡ್ರಿ. ಅದು ಪೂರಿ ಮಾಡಲಿಲ್ಲ, ನಾನು ಪರೋಟ ಮಾಡಿಕೊಟ್ಟಿದ್ದೆ. ಮಸ್ತಾಗಾಯಿತು ಫ್ರೆಂಡ್ಸ್. ನಿಜವಾಗ್ಲೂ ಆ ಹೋಟ್ಲಲ್ಲಿ ಹೆಂಗೆ ಸಿಗುತ್ತೆ ಲೇಯರ್ ಆಗಿ ಹಂಗೆ ಬಂದಿತ್ತದು ಪರೋಟ. ಎರಡೇ ಆಗಿದ್ದು. ಬಟ್ ನಾನೇನು ವೀಡಿಯೋ ಮಾಡಿರಲಿಲ್ಲ ಅದನ್ನು. ಅವ್ರು ತಿಂದಿದಾರಲ್ಲ ಹಂಗಾಗಿ ಅದನ್ನು ನೆನೆಸ್ಕೊಳ್ತಾ ಇರಲಿಲ್ಲ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ಒಂಚೂರು ಎಣ್ಣೆ ಜಾಸ್ತಿ ಹಾಕಿ ಮಾಡಿದ್ರೆ ಲೇಯರ್ ಆಗಿ ಹೋಟ್ಲಲ್ಲಿ ಹೆಂಗೆ ಸಿಗುತ್ತಾ ಹಾಗೆ ಬರುತ್ತೆ. ಬಟ್ ಹೋಟ್ಲಲ್ಲಿ ದುಡ್ಡು ಕೊಟ್ಟು ತಿಂದಿರ್ತೀವಿ, ಮನೆಯಲ್ಲಿ ಅಷ್ಟೊಂದು ಎಣ್ಣೆ ಹಾಕಿ ಮಾಡು ಅಂದ್ರೆ ಬೇಜಾರು. ಯಾಕಪ್ಪ ಅಂತಂದ್ರೆ ಅಷ್ಟೊಂದು ಎಣ್ಣೆ ತಿನ್ಬೇಕಲ್ಲ ಅಂತ ನಮ್ಮ ಕಣ್ಣಾರೆ ನೋಡಿರ್ತೀವಲ್ಲ, ಅದೊಂದು ರೀತಿ ಬೇಜಾರಾಗುತ್ತೆ. ನಾವು ಇಷ್ಟೊಂದು ಎಣ್ಣೆ ಹಾಕಿ ಮಾಡ್ಕೊಂಡು ತಿನ್ಬೇಕಾ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಒಂದೊಂದು ದಿವಸ ಡೈಲಿ ಏನು ತಿನ್ನೋಕ್ಕಾಗಲ್ಲ, ಯಾವತ್ತರ ಒಂದು ದಿವಸ ಬೇಕು ಅಂದಾಗ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿರಿ ನಾನು ಮೇಲೆ ಎಣ್ಣೆನೇ ಹಾಕಿಲ್ಲ, ಇಲ್ಲಿ ಏನು ಲಟ್ಸಕ್ಕೆ ಹಾಕಿದ್ದೀನಿಲ್ಲ ಅಷ್ಟೇ ಎಣ್ಣೆ, ಅದನ್ನು ಬಿಟ್ಟು ಬೇರೆ ಏನೂ ಎಣ್ಣೆ ಹಾಕ್ಕೊಂಡಿಲ್ಲ. ನಿಮಗೆ ಅಷ್ಟು ಬೇಡ ಅಂದ್ರೆ ಅಷ್ಟನ್ನು ಬಿಟ್ಟು ಬರೀ ಹಿಟ್ಟಲ್ಲೇ ಲಟ್ಟಿಸ್ಕೊಂಡು ಎಣ್ಣೆ ಹಾಕಿ ಬೇಯಿಸ್ಕೊಬೋದು. ಇಲ್ಲ ಅಂದರೆ ಎಣ್ಣೆ ಬದಲಾಗಿ ಹಿಂಗೆ ಮಾಡಿಕೊಂಡು ಇಲ್ಲಾದರೂ ಬೇಯಿಸ್ಕೊಬೋದು. ನೋಡಿರಿ ಎಷ್ಟು ತೆಳ್ಳಗೆ ಮಾಡಿದ್ದೀನಿ ಅಂತೀವಿ, ಫುಲ್ ಎಷ್ಟು ತೆಳ್ಳಗೆ ಬೇಕಾದರೂ ಬರ್ತಾಯಿದೆ. ಇಷ್ಟ ಆಯ್ತು ನನಗೆ, ಚೆನ್ನಾಗಿದೆ. ಟೇಸ್ಟ್ ನೋಡಿಲ್ಲ ನಾನು ಫ್ರೆಂಡ್ಸ್. ಇವಾಗ ನಾನು ಮೊಸರು ಜೊತೆಲಿ ಸರ್ವ್ ಮಾಡ್ತಾಯಿದ್ದೀನಿ. ನಾನು ಇದೊಂದು ಪರೋಟ ಹಾಕೋತೀನಿ, ಇಲ್ಲ ಹಿಂಗೆ ಇದು ಒಂದು ಹಾಕೋತೀನಿ ನೋಡಿರಿ. ಹಿಂಗೆ ಇವು ಮೆತ್ತ ಬಂದ ಚೆನ್ನಾಗಿ. ಹಿಂಗೆ ಹಾಕ್ತೀನಿ, ಇದೊಂದು ಹಾಕ್ತೀನಿ, ಇದೊಂದು ಹಾಕ್ತೀನಿ. ಮೊಸರು ಜೊತೆಲಿ ಇಲ್ಲ ಟೊಮೊಟೊ ಕೆಚಪ್ ಜೊತೆಲಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಹಿಂಗೆ ಕಾಣಿಸುತ್ತೆ ಅಂತೇಳಿ ಎರಡು ಟೇಸ್ಟ್ ಮಾಡಿ ಹೇಳ್ತೀನಿ ಇವಾಗ. ಇದಂತೂ ಸುಕ್ಕ ಸ್ಮೂತಾಗಿ ಒಂಥರ ಹೋಳಿಗೆ ಥರನೇ ಫೀಲ್ ಆಗ್ತೈತೆ, ಮುಟ್ಟಕ್ಕೂ ನೋಡೋಕ್ಕೂ ಹಂಗೆ ಅನಿಸ್ತೈತಿ. ಇದನ್ನು ಮೊಸರು ಜೊತೆಲಿ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಸಣ್ಣ ಮಕ್ಕಳಿಗೆ ಸಪ್ಪಂದು ಹಂಗೆ ಎದುರುಗಡೆ ಮೇಲೆ ತುಪ್ಪ ಅಥವಾ ಬೆಣ್ಣೆ ಹಾಕಿ ಸುತ್ತಿ ಕೊಟ್ಟರೆ ಚೆನ್ನಾಗಿ ತಿಂತಾರೆ. ಇದೊಂದು ಟೇಸ್ಟ್ ಮಾಡೋಣ ಇವಾಗ. ನನಗಿದು ಖಾರದ ಹೋಳಿಗೆ ಥರ ಫೀಲ್ ಆಗ್ತೈತಿ. ಹೋಳಿಗೆ ಬಿಟ್ಟು ನನಗೆ ಏನೋ ಬೇರೆ ಅನಿಸ್ತಾನೆ ಇಲ್ಲ, ಸೇಮ್ ಖಾರದ ಹೋಳಿಗೆ ಥರ ಫೀಲ್ ಆಗ್ತೈತಿ. ಈಗ ಸ್ವಲ್ಪ ಸಪ್ಪೆ ಅಂತ ಅನಿಸ್ತಾ ಐತೆ. ಅಂದರೆ ಯಾವುದೂ ಟೇಸ್ಟ್ ಕೊಡಲ್ಲ, ಮಾಮೂಲಿ ಚಪಾತಿ ಥರ. ಇದ್ರ ಜೊತೆ ಒಂದು ಏನಾರು ಬೇಕೇ ಬೇಕು ನೋಡ್ರಿ, ಕೆಚಪ್ಪರ ಬೇಕು, ಇಲ್ಲ ಮೊಸರರ ಬೇಕು, ಏನಾರ ಬೇಕು. ಇನ್ನು ಸ್ವಲ್ಪ ಖಾರ ಉಪ್ಪು ಎಲ್ಲ ಜಾಸ್ತಿ ಬೇಕಿತ್ತು ಅನ್ಸುತ್ತೆ ಇದಕ್ಕೆ ನನಗೆ. ಇದು ಕರೆಕ್ಟಾಗೈತೆ, ನಂಗೆ ಇದೇ ಇಷ್ಟ ಆಯಿತು. ಇದನ್ನು ಮಾಡೋದಾದ್ರೆ ಇನ್ನೂ ಸ್ವಲ್ಪ ಖಾರ ಉಪ್ಪು ಜಾಸ್ತಿ ಹಾಕಿ ಸ್ವಲ್ಪ ದಪ್ಪಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನ್ನ ಒಪಿನಿಯನ್ನು. ಇಲ್ಲ ದಪ್ಪ ಕರೆಕ್ಟ್ ಐತೆ. ಅಂದರೆ ಇದು ಮತ್ತೆ ಏನು ಫ್ಲೇವರ್ ಹತ್ತುತ್ತಾ ಇಲ್ಲ, ಬರೀ ಚಪಾತಿ ತಿನ್ನಂಗೆ ಅನಿಸ್ತೈತೆ ನಮ್ಗೆ. ಈಗ ಸ್ವಲ್ಪ ಮಸಾಲೆ ಲೈಟಾಗಿ ಮಸಾಲೆ ಚಪಾತಿ ಇರುತ್ತೆ ನೋಡ್ರಿ, ಆ ಥರ ಫೀಲ್ ಆಗ್ತೈತಿ. ಸಪ್ಪನ್ ತಿನ್ನ ಇದರಲ್ಲಿ ಗೆಣಸು ಹಾಕಿದೀವಿ ಅಂತಾನೆ ಗೊತ್ತಾಗಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಯಾರು ಕಣ್ಣು ಹಿಡಿಯೋಕ್ಕೂ ಆಗಲ್ಲ ಇದರಲ್ಲಿ ಹಾಕಿದೀವಿ ಅಂತೇಳಿ. ಅಂದರೆ ಮೈಲ್ಡ್ ಆಗೈತೆ, ಯಾವುದೇ ಫ್ಲೇವರ್ ಇದರಲ್ಲಿ ಇಲ್ಲ. ಚಪಾತಿ ತಿನ್ನಂಗೆ ಸ್ವಲ್ಪ ಮಸಾಲೆ ಚಪಾತಿ ತಿನ್ನಂಗೆ ಫೀಲ್ ಆಗುತ್ತೆ ಅಷ್ಟೇ. ಬಟ್ ಇದು ಮಾತ್ರ ಸೂಪರ್, ನನಗಿದೆ ಇಷ್ಟ ಆಯಿತು, ಚೆನ್ನಾಗಿದೆ. ಬಾಯ್ ಟೇಸ್ಟ್ ಮಾಡೋಣ. ಸದ್ದು ಊಟ ಮಾಡೇ ಬಿಡೋಣ ಅಷ್ಟ, ಟೇಸ್ಟ್ ಮಾಡೋದೇನು ಫ್ರೆಂಡ್ಸ್. ಲಂಚ್ ಬಾಕ್ಸಿಗೆ ಸೂಪರ್ ರೆಸಿಪಿ.
ಇದು ನೋಡಿ ಎಷ್ಟು ಮೆತ್ತಗಾಗಿದೆ ಅಂತೇಳಿ ನಿಮ್ಗೆ ಒಂದು ಸ್ವಲ್ಪ ತೋರಿಸ್ತೀನಿ ಒಂದು ನಿಮಿಷ. ಸಕ್ಕ ಸ್ಮೂತಾಗಿ ಒಳ್ಳೆ ಮೆತ್ತಗೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಒಳಗಡೆ ಮಸಾಲೆ ಐತೆ ನೋಡಿರಿ, ಹಂಗಾಗಿ ಚೆನ್ನಾಗಿ ಅನಿಸುತ್ತೆ, ಖಾರದ ಹೋಳಿಗೆ ಥರ ಅನಿಸುತ್ತೆ. ನಾವು ಸರಿಯಾಗಿ ಬ್ಯಾಟಿಂಗ್ ಮಾಡ್ತೀವಿ ಇವಾಗ. ನೀವು ಒಂದು ಸತಿ ಯಾವತ್ತಾರು ಹಿಂಗೆ ಎಣಿಸ್ತಂದಾಗ ಇಲ್ಲ ಪದೇ ಪದೇ ಅದೇ ತಿಂಡಿ ತಿಂದು ಬೇಜಾರಾಗೈತೆ ಅಂದಾಗ ಈ ಥರ ತಿಂಡಿನ ಒಂದು ಸತಿ ಟ್ರೈ ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ. ಇಷ್ಟಪಟ್ಕೊಂಡು ತಿಂತಾರೆ ಮಕ್ಕಳಂತೂ.